ಇಲ್ಲಿ ಈಗ ನೋಡಿ, ದರ್ಶನ್ ಒಬ್ಬ ಹೀರೋ, ಒಬ್ಬ ನಟ, ಪ್ರಸಿದ್ಧ ನಟ. ಹೀಗಾಗಿ ಆ ಕಾಮನ್ ಬ್ಯಾರಾಕ್ನಲ್ಲಿ ಯಾರೋ ಬೇರೆ ಬೇರೆ ಕೈದಿಗಳಿರ್ತಾರೆ, ಅವ್ರ ಜೊತೆಗೆ ಹಾಕಿದರೆ ಅವ್ರು ಸಾಧ್ಯನೇ ಇಲ್ಲ, ಅಲ್ಲಿ ಇರೋಕ್ಕಾಗೋದೇ ಇಲ್ಲ. ಅಲ್ಲಿ ಸಪ್ರೇಟಾಗಿ ಇಡಬೇಕಾಗತ್ತೆ. ಅವರಿಗೆ ಅಲ್ಲಿ ಟಾರ್ಚರ್ ಕೊಡ್ತಾರೆ, ಬರೋದು ಹೋಗೋದು, ಅದು ಇದು ಕಿರಿಕಿರಿ ಕೊಡೋದು. ಈಗ ನನಗೆ ಸಿಕ್ಕಾಪಟ್ಟೆ ಕೈದಿಗಳು ಬರೋದು, ನನಗೆ ಬಿಡಿಸ್ರಿ, ಅದು ಮಾಡಿರಿ, ಇದು ಮಾಡಿರಿ, ಇದು ಕೊಡಿಸ್ರಿ, ಅದು ಮಾಡಿರಿ, ಅವ್ರಿಗೆ ಹೇಳ್ರಿ ಅಂತ ನನಗೆ ನಿರಂತರವಾಗಿ ಹೇಳ್ತಾ ಇದ್ರು. ನಮ್ಮ ಮನೆಗೆ ದುಡ್ಡು ಕೊಡ್ರಿ, ನಮ್ಮ ಮನೆಗೆ ಆಗಿದೆ, ಪಾಪ ತಂದೆ ತಾಯಿರು ಸಹಾಯಕ್ಕಾಗಿದ್ದಾರೆ. ಹಾಗೆ 108 ಸಮಸ್ಯೆ. ಬೆಳಗ್ಗೆ 6 ಗಂಟೆಗೆ ಬ್ಯಾರಕ್ ಓಪನ್ ಮಾಡಿಬಿಡ್ತಾರೆ, ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಸೊ 6ರಿಂದ 6 ಗಂಟೆವರೆಗೆ ನೀವು ಎಲ್ಲಿ ಬೇಕಾದಲ್ಲಿ ಓಡಾಡೋದು ಒಳಗಡೆಗೆ. ಹೀಗಾಗಿ ಯಾರೋ ಬಂದು ಕೂತಿದ್ದಾರೆ, ಮಾಡಿದ್ದಾರೆ, ಹಿಂಗೆ ಆಗಿರ್ಬೋದು. ನಾನು ಹೇಳೋದು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ನುವಂಥದ್ದಲ್ಲ. ಟೋಟಲ್ ಈ ಜೈಲಿನ ವ್ಯವಸ್ಥೆ ಪರಿವರ್ತನೆ ಆಗುವಂಥದ್ದು ಭಾಳ ಮಹತ್ವ ಇದೆ. ನಾನು ಒಳಗಡೆ ಹೋಗ್ಬೇಕಾದ್ರೆ ಮೊಬೈಲ್ ಎಲ್ಲ ದುಡ್ಡು, ಮೊಬೈಲು, ಅದು ಇದೆಲ್ಲ ಇಟ್ಬಿಡ್ತಾರೆ. ಆದರೆ ನೀವು ಒಳಗಡೆ ಹೋದರೆ ಬಂದು ಕೇಳ್ತಾರೆ, ಕೈದಿಗಳೇ ಕೇಳ್ತಾರೆ, ಮುತಾಲಿಕರೇ ಯಾರಿಗಾರೆ ಫೋನ್ ಮಾಡಬೇಕಾ ಅಂತ ಕೇಳ್ತಾರೆ. ನನಗೇನಪ್ಪ, ವಕೀಲರೆಲ್ಲ ಬರ್ತಾರೆ, ಭೇಟಿ ಆಗ್ತಾರೆ, ಹೋಗ್ತಾರೆ, ನನಗೇನು ತೊಂದರೆ ಇಲ್ಲ, ಈಗೇನು ಬೇಡ, ಅವಶ್ಯಕತೆ ಇದ್ದರೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. 100ಕ್ಕೆ 100 ನಿಮಗೆ ಎಲ್ಲ ರೀತಿ ಸಿಗುತ್ತೆ ಮೇಡಮ್. 5 ಸ್ಟಾರ್ ಹೋಟೆಲ್ ಅಂತ ಹೇಳಕ್ಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಳೋಕ್ಕಾಗಲ್ಲ. ಇಲ್ಲ, ಒಟ್ಟು ರಾಜಕಾರಣಿಗಳು, ಸರ್ಕಾರದ ವ್ಯವಸ್ಥೆ ಭ್ರಷ್ಟರಾಗಿದ್ದಾರೆ, ಕರಪ್ಟ್ ಆಗಿದ್ದಾರೆ. ಇವ್ರ ಮೇಲೆ, ಅವ್ರ ಮೇಲೆ ಅಂತನ್ನುವಂಥದ್ದು ಪ್ರಕ್ರಿಯೆ ನಡೀತಾ ಇದೆ. ಸೊ ಇದನ್ನು ಪರಿವರ್ತನೆ ಜನಸಾಮಾನ್ಯರೇ ಮಾಡಬೇಕು ವಿನಃ ಇನ್ಯಾವುದೇ ಕಾನೂನು, ಇನ್ಯಾವುದೇ ಪೊಲೀಸ್ ಇಲಾಖೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಸ್ ಸರ್, ಜೈ ಶ್ರೀರಾಮ್.